ಇವತ್ತಿಂದ ಜಿಯೋ ಮತ್ತು ಏರ್ಟೆಲ್ ರೀಚಾರ್ಜ್ ಪ್ಲಾನ್ನ ಪ್ರೈಸ್ಗಳು 20-25% ಜಾಸ್ತಿ ಆಗಿದೆ. ಇದೇ ವಿಷಯ ಚರ್ಚೆ ಮಾಡುವಾಗ ಅನ್ಸಿದ್ದೇನೆಂದ್ರೆ, ಒಂದು ಟೈಮಲ್ಲಿ ₹10 ₹20 ಸ್ಕ್ರಾಚ್ ಕಾರ್ಡ್ ತಗೊಂಡು ರೀಚಾರ್ಜ್ ಮಾಡಿಸಿ ಯಾರಿಗಾದ್ರೂ ಕಾಲ್ ಮಾಡಬೇಕು ಅಂದರೆ ಫಸ್ಟ್ ನಾವು ಬ್ಯಾಲೆನ್ಸ್ ಚೆಕ್ ಮಾಡಿನೇ ಕಾಲ್ ಮಾಡ್ತಿದ್ವಿ. ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದ್ವಿ. ಅದರ ನಂತರ 3G ಇಂಟರ್ನೆಟ್ ಸ್ಟಾರ್ಟ್ ಆದಾಗ 1 GB ಡೇಟಾಗೇನೆ ₹150-200 ಇತ್ತು. ಆ 1 GB ಡೇಟಾನ ಒಂದು ತಿಂಗಳ ಬರೋ ತನಕ ಮೇಂಟೈನ್ ಮಾಡ್ತಿದ್ವಿ. ಆವಾಗಿನ ಟೈಮಲ್ಲೇ ಜೊತೆಗಿರುವಂತಹ ಸಂಬಂಧಗಳಿಗೆ, ಎಮೋಷನ್ಗಳಿಗೆ ಒಂದು ಬೆಲೆ ಇತ್ತು. ನಂತರ ಈ ಕಾಲ್ಸ್ನ, ಇಂಟರ್ನೆಟನ್ನು, ಮೆಸೇಜಸ್ಗಳನ್ನು ಫ್ರೀಯಾಗಿ ಕೊಟ್ಬಿಟ್ಟು ಮನುಷ್ಯನ ಅಸ್ತಿತ್ವವನ್ನೇ ಮೊಬೈಲ್ಗೆ ಅಟ್ಯಾಚ್ ಮಾಡಿಸಿ ಈ ಇಮೋಷನ್ ಅನ್ನೋದನ್ನು ಬ್ಯೂಟಿಕ್ ಹಾಗೆ ಸ್ಟೇಟಸಲ್ಲಿ ಜಡ್ಜ್ ಮಾಡೋ ಥರ ಮಾಡಿ ಈ ರೀಚಾರ್ಜ್ ಪ್ಲಾನ್ಗಳಲ್ಲಿರುವಂತಹ ವ್ಯಾಲಿಡಿಟಿ ಥರ ಜೊತೆಗಿರುವಂತಹ ಸಂಬಂಧಗಳ ವ್ಯಾಲಿಡಿಟಿ ಆಗಿಬಿಟ್ಟಿದೆ. ಯಾವ್ದು ಬೇಕು ಅದು ರೀಚಾರ್ಜ್ ಮಾಡಿಕೊಂಡು ಹೇಗೆ ಬೇಕು ಹಾಗೆ ಯೂಸ್ ಮಾಡ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಪ್ರಪಂಚ ಎಷ್ಟು ಬೇಗ ಅಪ್ಡೇಟ್ ಆಗ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಇದ್ರ ಮೇಲೆ ನಿಮ್ಮ ಅನಿಸಿಕೆಗಳೇನಿದ್ರು ಕಮೆಂಟಲ್ಲಿ ಮೆನ್ಷನ್ ಮಾಡಿ ನೋಡೋಣ.